ಬಂಧುಗಳೇ ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇಂಡಿಗೋ ವಿಮಾನದ ಅವಾಂತರ, ಅದರಿಂದ ಲಕ್ಷಾಂತರ ಜನ ಒದ್ದಾಡಿದಂಥ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಗೊತ್ತಿದೆ. ಇಡೀ ದೇಶಾದ್ಯಂತ ಹೆಚ್ಚು ಕಡಿಮೆ ಒಂದು ವಾರಗಳ ಕಾಲ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಚರ್ಚೆ ನಡೆದಿತ್ತು. ಹಿಂದಿನ ವಿಡಿಯೋದಲ್ಲಿ ಒಂದೆರಡು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ. ಒಂದಷ್ಟು ಜನ ಒಪ್ಕೊಂಡಿದ್ರಿ, ಒಂದಷ್ಟು ಜನ ಆ ವಿಚಾರವನ್ನ ತಿರಸ್ಕರಿಸಿದ್ರಿ. ನಾನು ಪ್ರಮುಖವಾಗಿ ಎರಡು ವಿಚಾರವನ್ನ ಹೇಳಿದ್ದೇನಪ್ಪ ಅಂದ್ರೆ, ಈ ಸಮಸ್ಯೆಗೆ ಕಂಪ್ಯಾರಿಸನ್ ಅನ್ನ ಮಾಡಿ, ಒಂದು, ಇಂತಹ ಪರಿಸ್ಥಿತಿ ಬೇರೆ ಯಾವುದೇ ದೇಶದಲ್ಲಿ ಸೃಷ್ಟಿಯಾಗಿದ್ರೆ ಜನ ಆಕ್ರೋಶವನ್ನ ಹೊರಹಾಕ್ತಿದ್ರು, ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಆದ್ರೆ ನಮ್ಮ ದೇಶದಲ್ಲಿ ನಾವೆಲ್ಲಿ ದೇಶದ್ರೋಹಿಗಳು ಅಂತ ಕರೆಸ್ಕೊಂಡು ಬಿಡ್ತೀವೋ ಎನ್ನುವಂತ ಆತಂಕದಿಂದ, ಜೊತೆ ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಏನ್ ಸಂಬಂಧ ಎನ್ನುವಂತ ಆ ಗೊಂದಲದಿಂದ ಜನ ಪ್ರಶ್ನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ಸಮಸ್ಯೆಯನ್ನ ಸಹಿಸಿಕೊಳ್ಳೋದನ್ನ ಅಭ್ಯಾಸ ಮಾಡ್ಕೊಂಡು ಬಿಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದೆ. ಹಾಗೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ, ಯಾವುದೇ ದೇಶದಲ್ಲಿ ಇಂಥದ್ದೊಂದು ಪರಿಸ್ಥಿತಿ ಸೃಷ್ಟಿಯಾಗಿದ್ರೆ ಅಲ್ಲಿ ಆಡಳಿತದಲ್ಲಿ ಇರುವಂತಹ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡ್ತಾ ಇತ್ತು, ಸಮಸ್ಯೆಗೆ ಪರಿಹಾರವನ್ನ ಹುಡುಕೋದಿಕ್ಕೆ ತಕ್ಷಣ ಪ್ರಯತ್ನವನ್ನ ಪಡ್ತಾ ಇತ್ತು. ಆದ್ರೆ ನಮ್ಮ ದೇಶದಲ್ಲಿ ಎಲ್ಲರೂ ಭಾಷಣ ಮಾಡ್ಕೊಂಡು ಓಡಾಡ್ತಿದ್ದಾರೆ ಬಿಟ್ರೆ, ಜನ ಒದ್ದಾಡ್ತಾ ಇದ್ರು ಕೂಡ ಹೆಚ್ಚು ಕಡಿಮೆ 3-4 ದಿನಗಳ ಕಾಲ ತಲೆನೇ ಕೆಡಿಸ್ಕೊಳ್ಳಿಲ್ಲ. 4 ದಿನ ಆದ ಬಳಿಕ ಇವರಿಗೆ ಎಚ್ಚರ ಆಗುತ್ತೆ, ನಮ್ದೊಂದು ಸರ್ಕಾರ ಇದೆ, ನಮ್ಮಲ್ಲೂ ಒಂದು ವಿಮಾನಯಾನ ಸಚಿವಾಲಯ ಇದೆ, ನಮಗೂ ಜವಾಬ್ದಾರಿ ಇದೆ, ನಮಗೂ ಕೆಲಸ ಇದೆ ಅಂತ ಹೇಳಿ ಆನಂತರ ಎಚ್ಚೆತ್ತು ಕೂಡ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೊರಟರು. ಆದ್ರೆ ಅಷ್ಟೊತ್ತಿಗಾಗಲೇ ಜನ ಅನುಭವಿಸುವಂಥದ್ದನ್ನು ಅನುಭವಿಸಿ ಆಗಿತ್ತು, ಒದ್ದಾಡಿ ಆಗಿತ್ತು. ಆಗ ತುಂಬ ಜನ ನನ್ನನ್ನು ಪ್ರಶ್ನೆ ಮಾಡಿದ್ರಿ, ತುಂಬ ಜನ ಕಮೆಂಟ್ಸ್ ಅನ್ನು ಕೂಡ ಹಾಕಿದ್ರಿ, ಇದಕ್ಕೂ ಕೇಂದ್ರ ಸರ್ಕಾರಕ್ಕೆ ಏನ್ ಸಂಬಂಧ ಸಾರ್, ಏನೇ ಆದ್ರೂ ನೀವು ಕೇಂದ್ರ ಸರ್ಕಾರದ ಕಡೆಗೆ ಬೆರಳು ಮಾಡಿ ತೋರಿಸ್ತಿರಲ್ಲ, ಎಷ್ಟರ ಮಟ್ಟಿಗೆ ಸರಿ ಅಂತ ಹೇಳಿ. ನಾನಲ್ಲ, ಇದೀಗ ಸ್ವತಃ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಛೀಮಾರಿಯನ್ನ ಹಾಕಿದೆ, ಹಿಗ್ಗಾಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಈ ವಿಚಾರದಲ್ಲಿ ಏನಿತ್ತು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಇದೀಗ ಕೋರ್ಟ್ ವ್ಯಾಖ್ಯಾನವನ್ನ ಮಾಡಿದೆ. ಕೇಂದ್ರ ಸರ್ಕಾರ ಈ ಜವಾಬ್ದಾರಿಯಿಂದ ನುಣುಚಿಕೊಳ್ಳೋದಕ್ಕೆ ಇದೀಗ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ ಕೋರ್ಟ್ ಏನೇನು ಹೇಳಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಬಂಧುಗಳು, ಏನಾಯ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಾಗ ಒಬ್ಬರು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ರು. ದೆಹಲಿ ಹೈಕೋರ್ಟ್ ಮುಂದೆ ಬಂದಿತ್ತು. ಮುಖ್ಯ ನ್ಯಾಯಮೂರ್ತಿಯಾಗಿರುವಂತಹ ದೇವೇಂದ್ರ ಕುಮಾರ್ ಹಾಗೆ ತುಷಾರ್ ರಾವ್ ಅವರ ಪೀಠದ ಮುಂದೆ ವಿಚಾರಣೆಗೆ ಬಂತು. ಆ ಸಂದರ್ಭದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನಪ್ಪಾ ಅಂದ್ರೆ, ಕೇಂದ್ರ ಸರ್ಕಾರ ಹಾಗಾದ್ರೆ ಅಸಹಾಯಕವಾಗಿದೆಯಾ, ಏನು ಮಾಡುವಂತ ಸ್ಥಿತಿಯಲ್ಲೇ ಇಲ್ವಾ ಸರ್ಕಾರ, ಈ ರೀತಿಯಾಗಿ ಅವರು ಕ್ವಶನ್ ಅನ್ನ ಮಾಡ್ತಾರೆ. ಅದರ ಜೊತೆಗೆ ಈ ಅವ್ಯವಸ್ಥೆಯನ್ನ ತಡೆಯೋದಿಕ್ಕೆ ಕೇಂದ್ರ ಸರ್ಕಾರ ಸಂಪೂರ್ಣ ಫೇಲ್ಯೂರ್ ಆಗಿದೆ, ಅಟ್ಟರ್ ಫ್ಲಾಪ್ ಆಗಿದೆ ಎನ್ನುವ ರೀತಿಯಲ್ಲಿ ತರಾಟೆಗೆ ತೆಗೆದುಕೊಳ್ತಾರೆ. ಜೊತೆಗೆ ಒಂದಷ್ಟು ಪ್ರಮುಖ ಪಾಯಿಂಟ್ಸ್ ಗಳನ್ನು ಉಲ್ಲೇಖವನ್ನ ಮಾಡಿದ್ದಾರೆ. ಏನೇನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ. ಒಂದು ಕೇಳ್ತಾರೆ ಅವರು, ಇಂತಹ ಪರಿಸ್ಥಿತಿ ಉದ್ಭವ ಆಗೋದಿಕ್ಕೆ ನೀವು ಯಾಕೆ ಅನುವು ಮಾಡಿಕೊಟ್ರಿ? ನಮ್ಮಲ್ಲೊಂದು ಸರ್ಕಾರ ಅಂತಿದೆಯಲ್ಲ, ವಿಮಾನಯಾನ ಸಚಿವಾಲಯ ಅಂತಿದೆಯಲ್ಲ, DGCA ಅಂತಿದೆಯಲ್ಲ, ಇಷ್ಟೆಲ್ಲ ಇದ್ದ ಮೇಲೂ ಕೂಡ ಈ ಪರಿಸ್ಥಿತಿ ಉದ್ಭವ ಆಗುವವರೆಗೆ ನೀವೇನು ಮಾಡ್ತಾ ಇದ್ರಿ, ಅಥವಾ ಇಂಥದ್ದೊಂದು ಪರಿಸ್ಥಿತಿ ಉದ್ಭವ ಆಗೋದಿಕ್ಕೆ ನೀವು ಯಾಕೆ ಅವಕಾಶವನ್ನ ಮಾಡಿಕೊಟ್ರಿ? ನೇರವಾದಂಥ ಪ್ರಶ್ನೆ. ಮುಂದುವರೆದು, ಹೇಳುವವರು ಕೇಳುವವರು ಇಲ್ಲದಂತೆ, ಸಮಸ್ಯೆಯನ್ನ ಪರಿಹಾರ ಮಾಡುವವರೇ ಇಲ್ಲದ ರೀತಿಯಲ್ಲಿ ಲಕ್ಷಾಂತರ ಜನರು ವಿಮಾನ ನಿಲ್ದಾಣದಲ್ಲಿ ಒದ್ದಾಡ್ತಾ ಇದ್ರು. ಎಂಥ ಪರಿಸ್ಥಿತಿ, ಯಾರೂ ಹೇಳೋರಿಲ್ಲ, ಯಾರೂ ಕೇಳೋರಿಲ್ಲ, ಅಷ್ಟು ಒದ್ದಾಡ್ತಾ ಇದ್ರು ಕೂಡ ಎಲ್ಲರೂ ಗಪ್ಚುಪ್ ಅಂತೇಳಿ ಸೈಲೆಂಟ್ ಆಗಿ ಕುತ್ಕೊಂಡು ಬಿಟ್ಟಿದ್ರಿ. ಇದು ಎಷ್ಟರ ಮಟ್ಟಿಗೆ ಸರಿ ಎನ್ನುವ ರೀತಿಯಲ್ಲಿ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಕೇವಲ ಪ್ರಯಾಣಿಕರು ಅನುಭವಿಸಿದ ತೊಂದರೆಯ ಪ್ರಶ್ನೆ ಮಾತ್ರ ಅಲ್ಲ, ದೇಶದ ಆರ್ಥಿಕತೆಯ ಪ್ರಶ್ನೆಯೂ ಕೂಡ ಇಲ್ಲಿದೆ. ಅಂದ್ರೆ ಸರಿಯಾದ ಟೈಮಿಗೆ ಜನ ತಲುಪಬೇಕಾದ ಕಡೆ ತಲುಪಿಲ್ಲ ಅಂದಾಗ ಎಲ್ಲ ವ್ಯವಹಾರವೂ ಕೂಡ ಏರುಪೇರು ಆಗಿಬಿಡುತ್ತೆ, ಲಕ್ಷಾಂತರ ಜನರಿಗೆ ಸಮಸ್ಯೆ ಆಗಿದೆ, ಅದು ಆರ್ಥಿಕತೆಯೂ ಕೂಡ ಸಹಜವಾಗಿ ಪೆಟ್ಟನ್ನು ಕೊಡುತ್ತೆ ಎನ್ನುವ ರೀತಿಯಲ್ಲಿ ಮುಂದುವರೆದು ಕೋರ್ಟ್ ಸಾಕಷ್ಟು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಹೋಗುತ್ತೆ. ಆಗ ಕೇಂದ್ರ ಸರ್ಕಾರ ಒಂದು ವಿಚಾರವನ್ನು ಹೇಳುತ್ತೆ, ಸಮರ್ಥನೆಯನ್ನು ಮಾಡಿಕೊಳ್ಳುತ್ತೆ. ತನಿಖೆಗೆ ಸಮಿತಿಯನ್ನು ರಚಿಸಲಾಗಿದೆ, ವಿಮಾನಯಾನವು ಸುಗಮವಾಗುವಂತೆ ಕ್ರಮ ಕೈಗೊಳ್ತಾ ಇದ್ದೀವಿ, ಸರ್ಕಾರ ಏನ್ ಮಾಡಬೇಕು ಎಲ್ಲವನ್ನು ಮಾಡ್ತಾ ಇದ್ದೀವಿ, ಟಿಕೆಟ್ ದರವನ್ನು ನಿಯಂತ್ರಿಸೋದಕ್ಕೂ ಕೂಡ ಕ್ರಮ ತೆಗೆದುಕೊಂಡಿದ್ದೇವೆ ಎನ್ನುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ಪರ ವಕೀಲರು ಸಮರ್ಥನೆಯನ್ನು ಮಾಡ್ಕೊಳ್ತಾರೆ. ಆಗ ಪೀಠ ಹೇಳುತ್ತೆ, ಕೋರ್ಟ್ ಹೇಳುತ್ತೆ, ಬಿಕ್ಕಟ್ಟು ಎದುರಾದ ಎಷ್ಟು ದಿನಗಳ ನಂತರ ಕ್ರಮ ತೆಗೆದುಕೊಂಡಿದ್ದೀರಿ? ಮೊನ್ನೆ ನಾನು ಅದನ್ನೇ ಹೇಳಿದ್ದು, ಕ್ರಮ ತಗೊಂಡ್ರು ಹೌದು, ಎಷ್ಟು ದಿನ? 4 ದಿನ ಆದ್ಮೇಲೆ, ಅಲ್ಲಿಯವರೆಗೆ ಸೈಲೆಂಟ್ ಆಗಿ ಇದ್ಬಿಟ್ರು, ನಮಗೂ ಇದಕ್ಕೂ ಸಂಬಂಧನೇ ಇಲ್ಲ ಎನ್ನುವಂತ ರೀತಿಯಲ್ಲಿ 4-5 ದಿನಗಳ ನಂತರ ನೀವು ಕ್ರಮ ತೆಗೆದುಕೊಂಡ್ರಿ. 4,000ದಿಂದ 5,000ವಿದ್ದ ಟಿಕೆಟ್ ದರವು 30,000ಕ್ಕೆ ಏರಿಕೆ ಆಯಿತು. ಇದೇ ಸಮಯ ಅಂತ ತಿಳ್ಕೊಂಡು ಇತರ ವಿಮಾನಯಾನ ಸಂಸ್ಥೆಗಳು ಟಿಕೆಟ್ ದರವನ್ನು ಏರಿಸಿ ಹಣ ಮಾಡಿಕೊಂಡವು. ಆ ಸಂಸ್ಥೆಗಳದ್ದು ಹೇಗೆ 40,000 ಟಿಕೆಟ್ ಅನ್ನ ದರ ನಿಗದಿ ಮಾಡಿಬಿಟ್ವು? ಇದು ಕೇಂದ್ರ ಸರ್ಕಾರದ ಫೇಲ್ಯೂರ್ ಅಲ್ಲದೆ ಇನ್ನು ಏನು ಹೇಳಿ? ಒಂದು ಕಡೆಯಿಂದ ಏನು ಫೇಲ್ಯೂರ್ ಹೇಳಿ? ಕೋರ್ಟ್ ಹೇಳಿದ ರೀತಿಯಲ್ಲಿ 4-5 ದಿನಗಳಾದ್ರೂ ಸೈಲೆಂಟ್ ಆಗಿದ್ರು, ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಿಲ್ಲ, ಆರಾಮಾಗಿ ಓಡಾಡ್ಕೊಂಡಿದ್ಬಿಟ್ರು. ಅದಾದ ಬಳಿಕ ಬೇರೆ ಸಂಸ್ಥೆಗಳು ಆರಾಮಾಗಿ ಟಿಕೆಟ್ 3,000, 4,000 ಅಥವಾ 7,000 ಇದ್ದಿದ್ರಲ್ಲಿ 30,000, 40,000 ಅಂತ ಜನರನ್ನ ದೋಚ್ತಾ ಇದ್ರು ಕೂಡ ಒಂದು 5-6 ದಿನದವರೆಗೆ ಕೇಂದ್ರ ಸರ್ಕಾರ ಏನೂ ಮಾಡಿರಲಿಲ್ಲ. ಒಂದು ಸರ್ಕಾರ ಇತ್ತ ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡುವ ರೀತಿಯಲ್ಲಿ ಅವರ ಇದಿತ್ತು, ಅಂದ್ರೆ ವರ್ತನೆ ಇತ್ತು.
ಅದಕ್ಕೂ ಕೂಡ ಕೇಂದ್ರ ಸರ್ಕಾರ ಏನೇನೋ ಸಮರ್ಥನೆ ಮಾಡ್ಕೊಳ್ಳೋಕೆ ಹೋಗುತ್ತೆ. ನಾವು ಅದು ಮಾಡಿದ್ವಿ ಇದು ಮಾಡಿದ್ವಿ ಅನ್ನೋ ರೀತಿಯಲ್ಲಿ. ಆಗ ಪೀಠ ಹೇಳುತ್ತೆ, ನೋಡಿ, ಬಿಕ್ಕಟ್ಟು ಆರಂಭವಾದ ಬಳಿಕ ಅಷ್ಟೇ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಿ, ಇದು ಪ್ರಶ್ನೆಯಲ್ಲ. ಇಲ್ಲಿ ಪ್ರಶ್ನೆ ಇರುವುದು ಈ ಬಿಕ್ಕಟ್ಟು ಉದ್ಭವಿಸಿದ್ದು ಯಾಕೆ ಅಂತ, ನೀವೇನು ಮಾಡ್ತಾ ಇದ್ರಿ ಅಂತ. ಇದೇ ಕೋರ್ಟ್ ಆದೇಶದ ಬಳಿಕ 2024ರಲ್ಲಿ ನೀವು ರೂಪಿಸಿದ ನಿಯಮಗಳನ್ನ ಹಂತ ಹಂತವಾಗಿ ಜಾರಿ ಮಾಡಬೇಕಿತ್ತು. ಈ ನಿಯಮವನ್ನ ಪಾಲಿಸದ ಇಂಡಿಗೋ ವಿರುದ್ಧ ನೀವು ಯಾಕೆ ಯಾವ ಕ್ರಮ ತೆಗೆದುಕೊಂಡಿದ್ದೀರಿ? FDTL ನಿಯಮ ಜಾರಿ ಮಾಡಿದ ಸಂಸ್ಥೆಯ ವಿರುದ್ಧ ಯಾವ ಕಾನೂನು ಅಡಿ ಕ್ರಮ ತೆಗೆದುಕೊಳ್ತೀರಿ? ನೀವು ಅಸಹಾಯಕರಾಗಿದ್ರ ಹಾಗಾದ್ರೆ ನಮಗೆ ತಿಳಿಸಿ ಎನ್ನುವಂತ ರೀತಿಯಲ್ಲಿ. ಒಂದು, ಈ ಬಿಕ್ಕಟ್ಟು ಉದ್ಭವಿಸಿದ ಬಳಿಕ ಕೇಂದ್ರ ಸರ್ಕಾರ ಸೈಲೆಂಟ್ ಆಗಿದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತೊಂದು, ಈ ಬಿಕ್ಕಟ್ಟು ಉದ್ಭವ ಆಗೋದಕ್ಕೆ ಇಷ್ಟು ದಿನಗಳ ಕಾಲ ಯಾಕೆ ಅವಕಾಶ ಮಾಡಿಕೊಟ್ರಿ? ಆ ನಿಯಮ ಬಂದಿದ್ದು 2024ರಲ್ಲಿ. ನಿಯಮ ಏನು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಂದ್ಕೊಳ್ತೀನಿ. ಒಂದು ಸಣ್ಣದಾಗಿ ಎಕ್ಸ್ಪ್ಲೇನ್ ಮಾಡಿ ಮುಂದೆ ಹೋಗ್ತೀನಿ, ಅರ್ಥ ಆಗಿಲ್ಲ ಅಂತಾದ್ರೆ. ಏನಾಗಿತ್ತು ಅಂದ್ರೆ, ವಿಪರೀತ ಪ್ಲೇನ್ ಕ್ರ್ಯಾಶಸ್ಗಳೆಲ್ಲವೂ ಕೂಡ ಆಗ್ತಿರುತ್ತಲ್ಲ, ಆ ಕಾರಣಕ್ಕೆ ಒಂದು ನಿಯಮವನ್ನು ಜಾರಿಗೆ ತರಲಾಗುತ್ತೆ. ಅಂದ್ರೆ ಪೈಲಟ್ಗಳು ವಾರಕ್ಕೆ ಇಂತಿಷ್ಟು ಗಂಟೆಗಳ ಕಾಲ ಅಥವಾ ದಿನಕ್ಕೆ ಇಂತಿಷ್ಟು ಗಂಟೆಗಳ ಕಾಲ ಅಂತ ಕೆಲಸ ಮಾಡ್ತಾ ಇದ್ರಲ್ಲ, ಆ ಕೆಲಸದ ಅವಧಿಯನ್ನ ಇಳಿಕೆ ಮಾಡಲಾಗುತ್ತೆ. ಜೊತೆಗೆ ವಾರಕ್ಕೆ ನೈಟ್ ಟೈಮ್ ಲ್ಯಾಂಡಿಂಗು ಇಷ್ಟು ದಿನಗಳ ಕಾಲ 6 ಬಾರಿ ಮಾಡ್ತಾ ಇದ್ರು, ಆದ್ರೆ ಕೇವಲ 2 ಬಾರಿ ಮಾಡಬೇಕು ಅಂತ ಸೂಚನೆ ಕೊಡುತ್ತೆ. ಯಾಕಂದ್ರೆ ಟೇಕ್ ಆಫ್, ಲ್ಯಾಂಡಿಂಗು ಅದೆಲ್ಲವೂ ಕೂಡ ತುಂಬಾ ಟಫ್ ಜಾಬ್ ಎನ್ನುವ ಕಾರಣಕ್ಕಾಗಿ ಒಟ್ಟಾರೆಯಾಗಿ ಪೈಲಟ್ಗಳಿಗೆ ಹೆಚ್ಚಿನ ವಿಶ್ರಾಂತಿ ನೀಡುವಂತ ನಿಯಮ ಅದು. ಪೈಲಟ್ಗಳು ಆರಾಮಾಗಿದ್ರೆ, ಚೆನ್ನಾಗಿ ನಿದ್ರೆ ಮಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಪ್ಲೇನ್ ಕ್ರಾಶ್ ಅಂತದೇನು ಕೂಡ ಆಗೋದಿಲ್ಲ ಅಂತ ಹೇಳಿ. ಅವ್ರ ಮೇಲೆ ಕೆಲಸದ ಒತ್ತಡ ಜಾಸ್ತಿ ಆಗ್ಬಿಟ್ರೆ ಇಂಥದ್ದೆಲ್ಲವೂ ಕೂಡ ಆಗುತ್ತೆ ಅಂತ ಕೇಂದ್ರ ಸರ್ಕಾರ ನಿಯಮವನ್ನು ಜಾರಿಗೆ ತರುತ್ತೆ. ಆದ್ರೆ ಇಂಡಿಗೋ ಏನು ಮಾಡಿಬಿಡುತ್ತೆ, ಇಂಡಿಗೋ ಅದಕ್ಕೆ ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಹೆಚ್ಚುವರಿ ಪೈಲಟ್ಗಳನ್ನು ನೇಮಕ ಮಾಡಿಕೊಳ್ಳೋದಿಲ್ಲ, ಇರುವಂತ ಪೈಲಟ್ಗಳ ಬಳಿಯೇ ಹೆಚ್ಚೆಚ್ಚು ದುಡಿಸಿಕೊಳ್ತಾ ಇರುತ್ತೆ. ಆ ನಿಯಮವನ್ನು ಕೂಡ ಜಾರಿಗೆ ಮಾಡಿರೋದಿಲ್ಲ. ಅಂತಿಮ ಕೇಂದ್ರ ಸರ್ಕಾರ ಹೇಳ್ತಿಲ್ಲ ನೀವು ನಿಯಮವನ್ನು ಜಾರಿಗೆ ತರಲೇಬೇಕು ಅಂತ. ಆಗ ನಿಯಮವನ್ನು ಜಾರಿಗೆ ತರ್ತಾರೆ, ಪೈಲಟ್ಗಳು ವಿಶ್ರಾಂತಿಗೆ ಹೋಗ್ತಾರೆ. ಪ್ಲೈನ್ ಅನ್ನ ಟೇಕ್ ಆಫ್ ಮಾಡೋದಕ್ಕೆ, ಲ್ಯಾಂಡಿಂಗ್ ಮಾಡೋದಕ್ಕೆ ಪೈಲಟ್ಗಳು ಇಲ್ಲ, ಸಿಬ್ಬಂದಿಗಳು ಇಲ್ಲ ಎನ್ನುವಂತ ಪರಿಸ್ಥಿತಿ ಸೃಷ್ಟಿ ಆಗುತ್ತೆ. ಹೀಗಾಗಿ ಸಾಲಾಗಿ ಈ ಫ್ಲೈಟ್ಗಳೆಲ್ಲವೂ ಕೂಡ ಕ್ಯಾನ್ಸಲ್ ಆಗುತ್ತೆ. ಇದು ಆದಂತ ಸಮಸ್ಯೆ. ಆ ಕಾರಣಕ್ಕಾಗಿ ಇದೀಗ ಕೋರ್ಟ್ ಕೇಳ್ತಾ ಇದೆ, 2024ರಲ್ಲಿ ತಂದಂತ ನಿಯಮ ಅಲ್ವಾ, 2024ರಿಂದ ಈಗ 2025ರ ಅಂತ್ಯ ಡಿಸೆಂಬರ್ ತಿಂಗಳಲ್ಲಿ ಇದ್ದೇವೆ. ಇಲ್ಲಿವರೆಗೆ ಏನು ಮಾಡ್ತಾ ಇದ್ರಿ? ಯಾಕೆ ನಿಮಗೆ ಇಂಡಿಗೋ ಸಂಸ್ಥೆಯನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ? ಯಾಕೆ ಇಂಡಿಗೋ ಸಂಸ್ಥೆ ಮೇಲೆ ನೀವು ಕಠಿಣವಾಗಿ ನಿಯಮವನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಆಗಿಲ್ಲ? ಕೋರ್ಟ್ ಕೇಳುತ್ತೆ. ಯಾಕೆ ಕೇಂದ್ರ ಸರ್ಕಾರದ ಕೈಯಲ್ಲಿ ಆಗಿಲ್ಲ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಅಲ್ಲೊಂದು ಮೊನೊಪೊಲಿ ಸೃಷ್ಟಿಯಾಗಿಬಿಟ್ಟಿದೆ ಈಗಾಗಲೇ ವಿಮಾನಯಾನ ಕ್ಷೇತ್ರದಲ್ಲಿ. ಹಿಂದೆ ಏನಿತ್ತು, 2014ಕ್ಕೂ ಮುನ್ನ ಇದೇ ಇಂಡಿಗೋ ಸಂಸ್ಥೆಯ ಪಾಲಿದ್ದು 25%ರಿಂದ 26, 27ರ ಆಸುಪಾಸು. ಯಾವಾಗ 2014ಕ್ಕೂ ಮುನ್ನ. ಆಗ ಏರ್ ಇಂಡಿಯಾ ಬೇರೆ ಬೇರೆ ಸಂಸ್ಥೆಗಳದ್ದು ಕೂಡ ತಕ್ಕ ಮಟ್ಟಿಗಿತ್ತು. ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ 2025ಕ್ಕೆ ಬರುವ ಸಂದರ್ಭದಲ್ಲಿ ವಿಮಾನಯಾನ ಕ್ಷೇತ್ರದಲ್ಲಿ ಇಂಡಿಗೋ ಸಂಸ್ಥೆಯ ಪಾಲು 65%, 65% ಫ್ಲೈಟ್ಗಳು ಅವ್ರದ್ದೇ ಓಡಾಡ್ತಾ ಇದ್ದಾವೆ. ಇಂಡಿಗೋ ಸಂಸ್ಥೆ ಸ್ವಲ್ಪ ಎಡವಟ್ಟಾಯ್ತು ಅಂದ್ರೆ ವಿಮಾನಯಾನ ಕ್ಷೇತ್ರವೇ ಧೂಳಿಪಟ, ಜನ ಒದ್ದಾಡುವಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ. ಇದಕ್ಕೆ ನಾವು ಮೊನೊಪೊಲಿ ಅಂತ ಹೇಳಿ ಕರಿತೀವಿ, ಏಕಸ್ವಾಮ್ಯ. ಉದಾಹರಣೆಗೆ ನಿಮ್ಮ ಊರಿನಲ್ಲಿ ಒಂದೇ ಅಂಗಡಿ ಇರುತ್ತೆ ಅಂತ ಇಟ್ಕೊಳ್ಳಿ, ಅವನು ಏರ್ಸಿದ್ದೇ ರೇಟು, ಇಳಿಸಿದ್ದೇ ರೇಟು, ಕೊಟ್ಟಿದ್ದೇ ವಸ್ತು. ನೀವು ಪ್ರಶ್ನೆ ಮಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಇನ್ನೊಂದು 2-3 ಅಂಗಡಿ ಇತ್ತು ಅಂದ್ರೆ ಆಗ ಆತ ನಿಮ್ಮ ಮಾತು ಕೇಳ್ತಾನೆ. ಇಲ್ಲ ಅಂತಂದ್ರೆ ಏನ್ ಮಾಡ್ಬಿಡ್ತಾನೆ, ನಿಮ್ಮ ಮೇಲೆ ಸವಾರಿ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾನೆ. ವಿಮಾನ ಕ್ಷೇತ್ರದಲ್ಲೂ ಆಗಿದ್ದದೆ. ಅವ್ರು ಏನು ಮಾಡಿದ್ರು ನಾವು ಅನುಭವಿಸಬೇಕು ಎನ್ನುವಂಥ ಪರಿಸ್ಥಿತಿ. ಗ್ರಾಹಕರಿಗೆ ಯಾವುದೇ ಹಕ್ಕಿಲ್ಲ, ಕೇಂದ್ರ ಸರ್ಕಾರಕ್ಕೂ ಕೂಡ ಅವನ್ನ ಕಂಟ್ರೋಲ್ ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ. ಯಾರಿಂತ ಅವಕಾಶವನ್ನು ಮಾಡಿಕೊಟ್ಟಂಥವ್ರು, ಉದ್ದುದ್ದ ಭಾಷಣ ಬಿಗಿಯುವಂಥವ್ರು? ಇದೇ ಕೇಂದ್ರ ಸರ್ಕಾರ ಅವಕಾಶವನ್ನು ಮಾಡಿಕೊಟ್ಟಿದ್ದು. ಇದನ್ನು ನಾವಿಲ್ಲಿ ಪ್ರಶ್ನೆ ಮಾಡ್ತಿರೋದು. ಖಾಸಗೀಕರಣ ಮತ್ತೆ ಮೊನೊಪೊಲಿ, ಇದರ ಸಮಸ್ಯೆ ಏನು ಅಂತ ಹೇಳಿ. ಹಿಂದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಏರ್ ಇಂಡಿಯಾ ಸರ್ಕಾರಿ ಸ್ವಾಮ್ಯದಲ್ಲಿ ಇತ್ತು. ಅದಾದ ಬಳಿಕ ಈಗ ಟಾಟಾ ವ್ಯಾಪ್ತಿಗೆ ಬಂದಿದೆ. ಆ ಕಾರಣಕ್ಕಾಗಿ ಹೇಳೋದು, ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸಂಪೂರ್ಣ ಖಾಸಗೀಕರಣಕ್ಕೆ ಅವಕಾಶವನ್ನು ಮಾಡ್ಕೊಡ್ಬೇಡಿ ಅಂತ. ಆಗ ಆ ಕಂಪ್ನಿಯವ್ರು ನಿಮ್ಮನ್ನು ಆಟಾಡ್ಸೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ, ಏನು ಮಾಡೋಕ್ಕೆ ಸಾಧ್ಯ ಆಗಲ್ಲ. ಈಗ ಉದಾಹರಣೆಗೆ ಈಗ BMTC, KSRTC ಇಂಥವೆಲ್ಲವೂ ಕೂಡ ಖಾಸಗಿ ಕೈಗೆ ಹೋಯ್ತು ಅಂತ ಇಟ್ಕೊಳ್ಳಿ. ಆ ಬಸ್ನವ್ರು ಏರ್ಸಿದ್ದೆ ರೇಟು, ಬಂದಿದ್ದೆ ಟೈಮು, ಆಡಿದ್ದೆ ಆಟ. ಇಲ್ಲ ಗೌರ್ಮೆಂಟ್ ಕೈಯಲ್ಲೂ ಸ್ವಲ್ಪ ಇತ್ತು ಅಂತ ಆದ್ರೆ ಆಗ ಜನರಿಗೆ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸು ಅಥವಾ ರಿಲೀಫ್ ಅಂತ ಅನ್ಸುತ್ತೆ. ಹೀಗೆ ವಿಮಾನಯಾನ ಕ್ಷೇತ್ರ ಸಂಪೂರ್ಣ ಖಾಸಗೀಕರಣ ಆಗಿಬಿಟ್ಟಿದೆ, ಒಂದು ಮೊನೊಪೊಲಿ ಸೃಷ್ಟಿ ಆಗಿಬಿಟ್ಟಿದೆ. ಇದೆಲ್ಲವನ್ನು ಕೂಡ ಮಾಡಿದ್ದು ಅದೇ ಕೇಂದ್ರ ಸರ್ಕಾರ. ಮತ್ತೆ ಭಾಷಣ ಮಾಡ್ತಾರೆ, ನಾವು ಅದು ಮಾಡ್ತಾ ಇದ್ದೀವಿ ಜನಕ್ಕೆ, ಇದು ಮಾಡ್ತಾ ಇದ್ದೀವಿ, ನಮ್ಮ ದೇಶ ಹಂಗಾಗ್ತಿದೆ, ನಮ್ಮ ದೇಶ ಅಲ್ಲಿಗೆ ಹೋಗ್ತಿದೆ ಎನ್ನುವಂಥ ರೀತಿಯಲ್ಲಿ. ಈಗ ಅದನ್ನೇ ಕೋರ್ಟ್ ಹೇಳ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ಈಗೇನೋ ಕ್ರಮ ತೆಗೆದುಕೊಳ್ತೀವಿ ಅಂತ ಹೊರಟಿದ್ದಾರೆ. ಇಂಡಿಗೋ 10% ಇದನ್ನ ಇಳಿಕೆ ಮಾಡ್ತೀವಿ ವಿಮಾನಗಳ ಸಂಖ್ಯೆಯನ್ನ, ಅವರಿಗೊಂದು ರಿಪೋರ್ಟ್ ಕೊಡೋದಕ್ಕೆ ಹೇಳಿದ್ದೇವೆ, ಅವರಿಗೆ ನೋಟಿಸ್ ಕೊಟ್ಟಿದ್ದೇವೆ, ಅದು ಇದು ಅಂತ ಹೇಳಿ ಕ್ರಮ ಅದು ಇದು ಅಂತಾರೆ. ಅದು ಏನು ಮಾಡ್ತಾರಲ್ಲ ಗೊತ್ತಿಲ್ಲ. ಕೋರ್ಟ್ ಹಾಗೆ ಇನ್ನೊಂದು ಪ್ರಶ್ನೆಯನ್ನು ಮಾಡಿದೆ, DGCAಗೆ ಒಂದು ಪ್ರಶ್ನೆಯನ್ನು ಕೇಳಿದೆ. ನೀವು DGCA ನಿಯಮವನ್ನ ಹೇರಿಕೆ ಮಾಡ್ತೀರಿ ಅಥವಾ ನಿಯಮವನ್ನು ರೂಪಿಸ್ತೀರಿ ಅಲ್ಲ, ಓಕೆ, ನಿಯಮವನ್ನ ರೂಪಿಸುವಂತ ಹಕ್ಕಿದೆ ನಿಮ್ಮ ಕೈಯಲ್ಲಿ. ಆ ನಿಯಮವನ್ನ ಯಾರಾದ್ರೂ ಬ್ರೇಕ್ ಮಾಡಿದ್ರೆ ನೀವೇನು ಮಾಡ್ತೀರಿ? ಈಗ ಇಂಡಿಗೋ ಬ್ರೇಕ್ ಮಾಡಿದೆ, ನೀವು ಏನು ಮಾಡಿದ್ರಿ?
ಕೈ ಕಟ್ಕೊಂಡು ಸುಮ್ಮನೆ ಕುಳಿತುಕೊಂಡ್ರಿ. ಇದನ್ನು ಹೇಳ್ತಾ ಇದೆ ಕೋರ್ಟು. ಇದನ್ನೇ ನಾನು ಮತ್ತೆ ಮತ್ತೆ ಹೇಳ್ತಾ ಇರೋದು. ಆ ಕಾರಣಕ್ಕಾಗಿ ಹೇಳೋದು, ಒಳ್ಳೆ ಕೆಲಸ ಮಾಡಿದಾಗ ನಾವು ಬಹುಪರ ಕನ್ನಡ, ಇಂಥದ್ದೇನಾದ್ರೂ ಎಡವಟ್ಟಾದಾಗ ಪ್ರಶ್ನೆ ಮಾಡೋದು ನಾವು ಕಲ್ತ್ಕೊಳ್ಬೇಕಾಗತ್ತೆ. ಇಲ್ಲ ಅಂತ ಆಗ್ಬಿಟ್ರೆ ಇವ್ರು ಆಡಿದ್ದೇ ಆಟ ಆಗಿಬಿಡುತ್ತೆ. ಇವ್ರು ಎಲೆಕ್ಷನ್ ಬಂದ ತಕ್ಷಣ ಜಮ್ಮು ಕಾಶ್ಮೀರ, ಪಾಕಿಸ್ತಾನ, ಜಾತಿ, ಧರ್ಮ, ಹಿಂದೂ ಮುಸ್ಲಿಮು, ಬರೀ ಇದರಲ್ಲೇ ಚುನಾವಣೆಯನ್ನು ಮಾಡ್ತಾ ಹೋಗ್ಬಿಡ್ತಾರೆ. ನಾವು ಅದಕ್ಕೆ ಬಕ್ರ ಆಗ್ತಾನೆ ಇರ್ತೀವಿ. ಇಂಥದ್ದೆಲ್ಲ ನಡೀತಾನೆ ಇರುತ್ತೆ. ರುಪಿ ವ್ಯಾಲ್ಯೂ 90ಗೆ ಬಂದು ತಲುಪು ಬಿಟ್ಟಿದೆ. ಆದ್ರೆ ನಾವು ಯಾರು ಪ್ರಶ್ನೆ ಮಾಡ್ತಿಲ್ಲ, ಅದನ್ನು ಸಂಭ್ರಮಿಸ್ತಾ ಇದ್ದೀವಿ. ಅದಕ್ಕೂ ಒಂದಷ್ಟು ಜನ ಸಮರ್ಥನೆ, ರುಪಿ ವ್ಯಾಲ್ಯೂ ಹಂಗೆ ಇಳಿಕೆ ಆದಷ್ಟು ದೇಶಕ್ಕೆ ಹಂಗೆ ಲಾಭ ಆಗುತ್ತೆ, ಹಿಂಗೆ ಲಾಭ ಆಗುತ್ತೆ, ಅದಾಗತ್ತೆ ಇದಾಗತ್ತೆ ಅಂತ ಹೇಳಿ ಅನುಭವಿಸ್ಬೇಕು. ಸ್ವಲ್ಪ ದಿನ ಆದ್ಮೇಲೆ ಗೊತ್ತಾಗುತ್ತೆ ಅದರ ಎಫೆಕ್ಟ್ ಏನು ಅಂತ ಹೇಳಿ. ಹೀಗೆ ಇಂಥ ಸಮಸ್ಯೆಗಳಾದಾಗ ಪ್ರಶ್ನೆ ಮಾಡೋದನ್ನು ಕಲಿಬೇಕು. ಈಗ ಹೈಕೋರ್ಟ್ ಚೀಮಾರಿ ಹಾಕಿದೆ, ಮುಂದೆ ಆದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಕಾದು ನೋಡೋಣ. ಮುಂದೆ ನಿಮ್ಗೆ ಏನಿಸ್ತಾ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ.